ಈ ರಸ್ತೆಗಳೆಲ್ಲ ಗುಂಡಿ ಬಿಟ್ಟು ಒಳ್ಳೆ ಒಳ್ಳೆ ರೋಡ್ಗಳೆಲ್ಲ ಹಾಳಾಗಿ ಹೋಗಿದಾವೆ. ನಾಳೆ ಮಳೆಗಾಲ ಸ್ಟಾರ್ಟ್ ಆದ್ರೆ ಏನ್ ಮಾಡೋದು? ಎಷ್ಟೋ ಜನ ಬಿದ್ದು ಈಗ ಅಲ್ಲಿ ಕೈ ಕಾಲು ಮುಡ್ಕೊಂಡದ್ದು. ರಿಕ್ಷಾ ಆಯ್ತು, ಬೈಕ್ ಆಯ್ತು, ದಿನ ಒಬ್ಬರು 3 ಮಂದಿ ದಿನ ಬೀಳ್ತು, ಸಣ್ಣ ಪುಟ್ಟ ಗಾಯ ಆಗುತ್ತೆ. ಈಗ ಸ್ವಲ್ಪ ಒಂದಿಷ್ಟಾಗಿತ್ತು, ಅದು ಇಷ್ಟು ದೊಡ್ಡದಾಯ್ತು. ಇವತ್ತಿನವರೆಗೂ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ಜನಪ್ರತಿನಿಧಿಗಳಾಗಲಿ ಇಲ್ಲಿವರೆಗೂ ನಮ್ಮ ಒಂದು ಮನವಿಗೆ ಸ್ಪಂದನೆಯನ್ನ ಮಾಡ್ತಾ ಇಲ್ಲ. ಬೆಳವಣಿಗೆಯಿಂದ ಹೋಗಿರುವಂಥ ರಸ್ತೆಯಲ್ಲಿ ಭಾರಿ ಓವರ್ಲೋಡ್ ಹಾಕಿ ಗಾಡಿಗಳ ತೆರಪಿರ್ಲಾರ್ದ ಹಗಲು ಹೊತ್ತು ಬಿಟ್ಟು ರಾತ್ರಿ ಹೊತ್ತಿನ ಹೆಚ್ಚಿನ ಸಮಯದಲ್ಲಿ ಸಾಕಷ್ಟು ಓವರ್ಲೋಡ್ಗಳನ್ನ ಹಾಕೊಂಡು ಈ ರೀತಿ ಕೃಷಿಗಳನ್ನ ಸಾಗಿಸ್ತದೆ. ಇದರಿಂದ ಏನಾಗ್ತದಪ್ಪ ಅಂದ್ರೆ ಈ ರಸ್ತೆಗಳೆಲ್ಲ ಗುಂಡಿ ಬಿಟ್ಟು ಒಳ್ಳೆ ಒಳ್ಳೆ ರೋಡ್ಗಳೆಲ್ಲ ಹಾಳಾಗಿ ಹೋಗಿದ್ದಾವೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಪೊಲೀಸ್ ಇಲಾಖೆಯವರಾಗ್ಲಿ ಯಾರೇ ಆಗ್ಲಿ ಇದನ್ನ ಗಮನ ಸೆಳೀತಿಲ್ಲ. ಈಗ ನೋಡ್ರಿ, ಸದ್ಯ ಇದು ಫುಲ್ ಓವರ್ಲೋಡ್ ಐತಿ ಗಾಡಿ. ಈ ರೀತಿ ಓವರ್ಲೋಡ್ ಹಾಕಿರೋದ್ರಿಂದ ರಸ್ತೆಗಳು ಯಾವೂ ಕೂಡ ತಡ್ಕೋವಲ್ಲ. ಓವರ್ಲೋಡ್ಗಳನ್ನ ಹಾಕಿದೆ. ಇದನ್ನ ಖಂಡಿಸಬೇಕು ಯಾವುದೇ ಅಧಿಕಾರಿಗಳಾಗಲಿ ಸಂಬಂಧಪಟ್ಟ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಕೌಜಿಗೆ ಟು ಬೆಳವಣಿಗೆಗೆ ಹೋಗುವಂಥ ರಸ್ತೆ ಈ ಅಕ್ರಮ ಮರಳು ಗಾಣಿಕೆಯಿಂದ ಈ ನಮ್ಮ ರೋಡೆಲ್ಲ ಹಿಂಗಾಗ್ಬಿಟ್ಟವು. ಇದರಲ್ಲಿ ಈ ಥರ ಬೈಕ್ನವರಾಯ್ತು, ರಿಕ್ಷಾದವರಾಯ್ತು, ಬಸ್ಗಳಾಯ್ತು, ಪ್ರಯಾಣಿಕರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ ಇದನ್ನು ಹೇಳೋರು ಇಲ್ಲಂಗೆ ಆಗ್ಬಿಡೈತೆ. ಎಷ್ಟೆಲ್ಲ ಮರಳು ಗಾಡಿ ಓಡಾಡ್ತಾವೆ ಅಂತ ನಾನು ಸ್ವಲ್ಪ ಹೇಳಿರ್ತಾರೆ. ಏನಾದರೂ ಉದಾಹರಣೆ ಕೊಟ್ಟು ಏನಾದರೂ ಮಾಡ್ಬೋದಾಗಿತ್ತು. ಏನಿಲ್ಲ, ಹಿಂಗೆ ಮಾಡಿದ್ರೆ ನಾಳೆ ಮಳೆಗಾಲ ಸ್ಟಾರ್ಟ್ ಆದರೆ ಏನು ಮಾಡೋದು? ಎಷ್ಟೋ ಜನ ಬಿದ್ದು ಈಗ ಅಲ್ಲಿ ಕೈ ಕಾಲು ಮುಡ್ಕೊಂಡದ್ದು. ಇದಕ್ಕೇನು ಗೌರ್ಮೆಂಟಿಂದ ಏನೂ ಒಂದು ರೆಸ್ಪಾನ್ಸ್ ಅನ್ನೋದು ಇಲ್ಲ, ಯಾರಿಗೂ ಕಾಣ್ತಾ ಇಲ್ಲ. ನೋಡಿ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ನೋಡಿ. ಇದು ಸುಮಾರು ಎಷ್ಟು ದಿನಗಳಿಂದ ಐತಿ? ಇದು ಆಯ್ತು, ಈಗ ಇದು ನಡೀತಾನೆ ಇದೆ. ಇಲ್ಲೇ ಅಷ್ಟಲ್ಲ, ಇನ್ನು ಮುಂದೂ ಆ ಕಡೆ ಹೋದಂಗೂ ಅಲ್ಲಿನೂ ಹದಗೆಟ್ಟವು, ಈ ಕಡೆ ಮುಂದೆ ಹೋದಂಗೂ ಇಲ್ಲೇನೂ ಹದಗೆಟ್ಟವು. ಹಿಂಗೆ ಪದೇ ಹಿಂಗೆ ಮಾಡ್ಕೊಂಡು ಹೋಗ ಸಾರ್ವಜನಿಕರಿಗೆ ಎಷ್ಟು ಸಮಸ್ಯೆ ನೋಡಿ. ಹೆಂಗೆ ಹೋಗ್ತಾ ಇದೆ ನೋಡಿ. ಇದನ್ನ ಯಾರು ಕೇಳೋದಿಲ್ಲ. ಉಸುಗು ಎಲ್ಲಿಂದ ತರ್ತಾರೆ ಇವನ್ನ? ಉಸುಗು ಹೊಳೆಯಾಲೂರಿಂದ ಬರ್ತಾ ಇದೆ. ಅದು ಈಗ ಹಗಲಿ ಹೊತ್ತಿನಾಗಂತೂ ತುಂಬ ಕಡಿಮೆ. ಒಂದೊಂದು ಏನೋ ರೆಸ್ಪಾನ್ಸ್ ಇದ್ದಿದ್ದು ಬರ್ತಾವ್ರಿ. ರಾತ್ರಿ ಟೈಮಲ್ಲಿ ಮಾತ್ರ ಹೇಳಕ್ ಹೋಗ್ಲಿ ನಾನು, ಅಷ್ಟು ಗಾಡಿ ಓಡಾಡ ಅಷ್ಟು ಬರ್ತಾರೆ. ಈಗ ಜನರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಸಮಸ್ಯೆ ಇದೆ ಸರ್. ಏನು ರಸ್ತೆ ಈ ದುರಸ್ಥಿತಿ ಆದ್ರೆ ಈಗ ಸವಾರರು ಬೈಕ್ಸ್ ಅವರು ಏನ್ ಬಿದ್ದಾರ? ಬಿದ್ದಾರೆ. ಎಷ್ಟೋ ಜನ ಬಿದ್ದಾರೆ, ಕೈ ಕಾಲು ನೋವು ಮಾಡ್ಕೊಂಡ್ರೆ ಪೆಟ್ಟಾಗಿದ್ದಾವು. ಈಗ ಅಂಗವಿಕಲರು ಗಾಡಿ ಇರ್ತಾವ, ಸ್ಕೂಟಿ ಟೈಪ್, ಅಂತದಿಗೆ ಹೋಗೋದಂತೂ ಭಾರಿ ಸಮಸ್ಯೆ. ಯಾರು ನಿಂತು ತಳ್ಳಬೇಕು, ಇಲ್ಲ ಒತ್ತಿ ಕೊಡಬೇಕು, ಹಿಂಗಾಗ್ಬಿಡೈತೆ. ಅಲ್ರಿ, ಈಗ ಇಷ್ಟೆಲ್ಲ ಟ್ರಿಪ್ಪರ್ ಎಲ್ಲ ಉಸುಗ್ ಹಾಕೊಂಡು ಬರ್ತಾರೆ, ಅಡ್ಡಾಡ್ತಾವ, ಸಾಕಷ್ಟು ಅಡ್ಡಾಡ್ತಾರಲ್ಲ ಈ ರೋಡಲ್ಲಿ. ಇಲ್ಲಿ ಅಧಿಕಾರಿಗಳು ಯಾರು ಕೇಳ್ತಾರೆ? ಯಾರು ರೆಸ್ಪಾನ್ಸ್ ಮಾಡಿದ್ರೆ ಹಿಂಗೆ ಈ ಪರಿಸ್ಥಿತಿ ಹಾಕಿದ್ದಿಲ್ರಿ. ಇದು ಅಲ್ಲ, ಇದು ಒಂದು ಗುಂಡಿ ಮುಚ್ಚಕ್ ಆಗ್ತಾ ಇಲ್ರಿ. ಬರೀ ಸಾರ್ವಜನಿಕರು ಏನೋ ಮಾಡಿ ಮುಚ್ತಾರೆ ಅಷ್ಟೇ. ಅಲ್ಲ, ಈಗ 1 ಗುಂಡಿ 2 ಗುಂಡಿ ಅಲ್ಲೆಲ್ಲ ಕಾಣ್ತವೆ. ಇದು ಕಂಟಿನ್ಯೂ ಆದ್ರೆ ಇನ್ನೂ ರಸ್ತೆ ಎಲ್ಲ ಹಾಳಾಗಿ ಹೋಗುತ್ತೆ ಅನ್ಸುತ್ತೆ. ಹೌದೌದು. ಅಲ್ರಿ, ಈಗ ಇಲ್ಲೇ ನಿಮ್ ಪ್ರೆಸೆಂಟ್ ಕಾಣ್ತಾ ಇದೆ. ಈಗ ಸ್ವಲ್ಪ ಒಂದಿಷ್ಟಾಗಿತ್ತು, ಅದು ಇಷ್ಟು ದೊಡ್ಡದಾಯ್ತು. ಈಗ ಅದು ಎರಿ ಭೂಮಿ ಅಥವಾ ಏನಾದ್ರು? ಎರಿ ಭೂಮಿ. ಈಗ ಏನಾಗುತ್ತೆ ಅಂದ್ರೆ ಮಳೆ ಬಂತಪ್ಪ ಅಂದ್ರೆ ಅರಳಾಗಿ ರಸ್ಸಾಗಿ ಮುಂದೆ ಗಾಡಿ ಹೋಗ್ಲಾರ್ದನ್ನ ಅಲ್ಲೆಲ್ಲ ನಿಂತ್ಕೋಬೇಕಾಗತ್ತೆ. ಈ ಟೈಪ್ ಸಮಸ್ಯೆಗಳಾಗ್ತಾ ಇದೆ ಈಗ ನಮಗೆ. ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿಗಳ ಕಡೆಯಿಂದ ಆಯ್ತು ಅಥವಾ ಗೌರ್ಮೆಂಟಿಂದ ಆಯಿತು, ಇದಕ್ಕೊಂದು ಏನಾದರೂ ಪರಿಹಾರ ಹುಡುಕಿ ಕೊಡಬೇಕು ಅನ್ನೋದು ನಮ್ಮಲ್ಲಿ ಒಂದು ರಿಕ್ವೆಸ್ಟ್. ತಮ್ಮ ಹೆಸರು? ನಮ್ಮ ಹೆಸರು ನಾಗಲಿಂಗ ಬಡಿಗೆ. ಎಲ್ಲ ಆಗಿ ಒಟ್ಟು ಅನಾನುಕೂಲ ಭಾಳ ಆಗಿತ್ತು. ಬಟ್ ಏನಾಗಿತ್ತು ಅಂದ್ರೆ ಇಲ್ಲೇ ರಿಕ್ಷಾ ಆಯ್ತು, ಬೈಕ್ ಆಯ್ತು, ದಿನ ಒಬ್ಬರು 3 ಮಂದಿ ದಿನ ಬೀಳ್ತು, ಸಣ್ಣ ಪುಟ್ಟ ಗಾಯ ಆಗುತ್ತೆ. ಇವತ್ತು ಸಂದಾಗೈತಿ, ನಾಳೆ ಬದುಕಿನ ರಾತ್ರಿ ಹೊತ್ತಿನಾಗ ಅಲ್ಲಿ ಏನಾದ್ರು ಬೈಕರಾಗಲಿ, ಆಟೋ ಆಗಲಿ, ಏನರಾಗಲಿ ಅನಾನುಕೂಲ ಆಗಲಿ ಬದುಕಿ ಬಿದ್ರೆ ತೊಂದರೆ ಎಲ್ಲರಿಗೂ. ಅವ್ರು ಬಟ್ ಆದಷ್ಟು ಬೇಗ ಈ ರೋಡ್ನ PW ಸುಮಾರು ಎಷ್ಟು ದಿನಗಳಿಂದ ಆಗೈತ್ರಿ ಇದು? ಭಾಳ ಅಂದ್ರೆ ಒಂದು 2-3 ತಿಂಗಳಿಂದ ನಾವು ಸ್ವಲ್ಪ ಇತ್ತು ಬರ್ಬಾರ್ದು ಈಗ ಜಾಸ್ತಿ ಆಗ್ಬಿಟ್ಟೈತ್ರಿ. ಇದು ಈ ರೀತಿಯ ಕಾರಣ ಏನ್ರಿ? ಕಾರಣ ಉಸಿಗಿನ ಟಿಪ್ಪರ್ಗಳು ಅಡ್ಡಾಡ್ತಾವ್ರಿ, ಯಾವಿಲ್ ನೋಡಕೊಂಡು ಡೈಲಿ ಉಸಿಗಿನ ಟಿಪ್ಪರ್ ಅಡ್ಡಾಡಿ ಯಾವಿಲ್ ಇದಕ್ಕೆ ಜಾಸ್ತಿ ಆಗೈತ್ರಿ. ಅದು ಡೈಲಿ ಅಡ್ಡಾಡ್ತಾವ್ರಿ. ಪೊಲೀಸ್ನವ್ರಾಗ್ಲಿ, ಸಂಬಂಧಪಟ್ಟ ಇಲಾಖೆಯವರಾಗ್ಲಿ ಇಲ್ಲಿ ಅನ್ಕೋರಿ ಯಾರಾದ್ರೂ ಮಾಡೋರು ಯಾರು ಇದು ಇಲ್ರಿ. ಯಾರು ಈಗ ಅದ್ರಾಗ ಅವರು ಅದ ತಗ್ನ ಆಸ್ ಮುಂದವ್ರು ಮುಂದ್ ತಗ್ ಹಾಕೊಂತ ಹೋಗ್ರು, ಹಿಂದಿನ ಬೈಕ್ನು ಎಲ್ಲ ಅದ್ರಾಗ ಬಂದ್ಬಿಡ್ತಾವ. ಇದು ಸ್ವಲ್ಪ ಇತ್ತು ಹೊಂಡ ಇದ್ದಂಗಿತ್ರಿ. ಇದು ಬದಕ್ ಇವತ್ತ ಮಳೆ ಆತಂದ್ರ ಮಳೆ ಇದ್ರಾಗ ಗುಂಡಿ ಎಷ್ಟು ಬಿದ್ದೈತನೋ ನೀರಾಗ ಕಾಣೋದಿಲ್ರಿ. ಅದು ಕಾಣೋದಿಲ್ಲ, ಹಂಗ ಬೈಕ್ನಾರ ಬಂದ್ಬಿಡ್ತೀವಿ.
ಎಷ್ಟೋ ಮಂದಿ ಬಿದ್ದು ಸಣ್ಣ ಪುಟ್ಟ ಗಾಯ ಮಾಡ್ಕೊಂಡು ಹೋಗ್ಯಾರ. ಯಾರು ಬಂದ್ರಂದ್ರ ಬಾಳ ಇದಾಗ್ತಪ್ಪ ಅಂದ್ರ ಯಾರಿಗಾದ್ರೂ ತೊಂದ್ರೆನ ರೀ. ಈಗಾಗಲೇ ಇಲ್ಲಿ ರಸ್ತೆ ಒಳಗೆ ಅಪಘಾತ ಸಂಭವಿಸಿದೆ. ಗೊತ್ತಾರಿ ಕೆಲವೊಂದು ಮಂದಿ ಕಂಡಾಪಟ್ಟು ಬಿದ್ದಾರೆ. ಮೊಣಕಾಲ ಇಲ್ಲೇ ಹೋಗ್ತದೆ ಆಸ್ಪತ್ರೆಗೆ ತೋರಿಸಿದ್ರೆ ಮತ್ತೆ ಬೆಳಗ್ಗೆ ಯಾರು ಸ್ಪೀಡ್ನಾಗ ಬಂತಂದ್ರೆ ಬೆಳಗ್ಗೆ ಬಿದ್ಕೊಂಡು ಯಾರಿಗಾದ್ರೂ ಜೀವಕ್ಕೆ ಅಪಘಾತ ರೀ. ನೀವು ದಯವಿಟ್ಟು ಇದನ್ನ ಏನಾರು ಮಾಡ್ಕಾಟ ಇದನ್ನ ಮ್ಯಾಗ್ಲರ್ ಪರಿಶೀಲನೆ ಮಾಡ್ಕೊಂಡು ಮೇಲಾಧಿಕಾರಿಗಳು ಇದನ್ನ ಸ್ವಲ್ಪ ಕ್ರಮ ತೊಗೊಂಡು ಇದನ್ನ ಸ್ವಲ್ಪ ರೋಡ್ ಇವನ್ನ ದುರಸ್ಥಿತಿ ಆಗೈತಿ, ಇದನ್ನ ಸ್ವಲ್ಪ ಅತರ್ಕರ ಆಗಲಿ ಇದನ್ನ ಅಲ್ಲಿ ಸರಿ ಮಾಡಿಸೋದ್ರೊಳಗೆ ಅವ್ರು ಸ್ವಲ್ಪ ಕ್ರಮ ವಹಿಸ್ಬೇಕಂತೇಳಿ ನಾವು ಜಿಲ್ಲೆಯ ರೋಣ ತಾಲೂಕಿನ ಕೌಸ್ಗೇರಿ ಮತ್ತು ಬೆಳವಣಿಗೆ ಒಂದು ಮಧ್ಯದ ಒಂದು ರಸ್ತೆ ಯಾಕೆ ಹೀಗಾಗಿದೆಪ್ಪ ಅಂದರೆ ಇವತ್ತು ಅನಧಿಕೃತ ಮತ್ತು ಅಧಿಕ ಭಾರ ಹೊತ್ತಿರ್ತಕ್ಕಂಥ ಆ ಒಂದು ಉಸುಕಿನ ಲಾರಿಗಳಿಂದ, ಯಾಕಂದರೆ ಒಂದು ಸರ್ಕಾರದ ನಿಯಮಾವಳಿ ಏನಪ್ಪ ಅಂದರೆ 10-12 ಟನ್ ಹಾಕ್ತಕ್ಕಂಥ ಜಾಗದೊಳಗೆ ಇವತ್ತ 20 ಟನ್ ಗಂಟ್ಲೆ ಮರಳನ್ನು ಸಾಗಿಸಿದ್ದರಿಂದ ಅಧಿಕವಾಗಿರ್ತಕ್ಕಂಥ ಒಂದು ಭಾರದಿಂದಾಗಿ ಸಾಕಷ್ಟು ಈ ರಸ್ತೆಗಳು ಹಾಳಾಗ್ತಾ ಇದ್ದಾವೆ. ಈಗಾಗಲೇ ಸಾಕಷ್ಟು ಬಾರಿ PWD ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಕೂಡ ನಾವು ಇಂಥ ಸಮಸ್ಯೆ ಆಗ್ತಾ ಇದೆ ಅಂತಂದು ಹೇಳಿದ್ರು ಕೂಡ ಇವತ್ತಿನವರೆಗೂ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ಜನಪ್ರತಿನಿಧಿಗಳಾಗಲಿ ಇಲ್ಲಿವರೆಗೂ ನಮ್ಮ ಒಂದು ಮನವಿಗೆ ಸ್ಪಂದನೆಯನ್ನು ಮಾಡ್ತಾ ಇಲ್ಲ. ಯಾಕಪ್ಪ ಅಂದರೆ ಸಾಕಷ್ಟು ಈಗ 3 ವರ್ಷ ಆಯಿತು ರಸ್ತೆ ನಿರ್ಮಾಣ ಮಾಡಿ, ಇವತ್ತಿನವರೆಗೂ ಕೂಡ ರಸ್ತೆಯ ಒಂದು ಅಗಲೀಕರಣದ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಜಾಲಿ ಕಂಟಿಗಳು ಕೂಡ್ತಾ ಇದ್ದಾವೆ. ಯಾವುದೇ ಮೇಂಟೈನನ್ನು ಮಾಡದೇ ಇರತಕ್ಕಂಥ ಗುತ್ತಿಗೆದಾರರನ್ನು ನಾವು ಇವತ್ತು ಪ್ರತಿಭಟನೆ ಮಾಡಬೇಕಾದಂಥ ಸಂದರ್ಭ ಬಂದೈತಿ. ಹಾಗಾಗಿ ಕೂಡಲೇ ಈ ಒಂದು ತೆಗ್ಗು ಬಿದ್ದಿರ್ತಕ್ಕಂಥ ರಸ್ತೆಯನ್ನು ಸರಿಪಡಿಸಬೇಕು. ಮತ್ತು ಅನಧಿಕೃತವಾಗಿ ಮರಳು ಸಾಗಣೆ ಏನು ಅಕ್ರಮ ದಂಧೆ ನಡೀತಾ ಇದೆಯಲ್ಲ, ಇದು ಕೂಡಲೇ ನಿರ್ಬಂಧಿಸಿ ಜನರನ್ನು ಒಂದು ಬದುಕಲಿಕ್ಕೆ ದಾರಿ ಮಾಡಿಕೊಡ್ಬೇಕು. ಯಾಕಪ್ಪ ಅಂದರೆ ಸಣ್ಣ ಮಕ್ಕಳು ಇವತ್ತು ರೋಡ್ನೊಳಗೆ ಹೋಗೋದಿರ್ಬೋದು, ಅಂಥ ಸಂದರ್ಭದೊಳಗೆ ಸಾಕಷ್ಟು ಸಮಸ್ಯೆಗಳಾಗತ್ತವು. ಈಗ ಇನ್ನೂ ಅನಾಹುತಗಳು ಸಂಭವಿಸೋಕ್ಕಿಂತ ಮುಂಚೆನೇ ಸರ್ಕಾರ ಎಚ್ಚೆತ್ತು ಕೂಡಲೇ ಮಾನ್ಯ ಕಾನೂನು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ HK ಪಾಟೀಲ್ ಸಾಹೇಬರು ಈ ಒಂದು ಮರಳು ದಂಧೆಗೆ ಕಡಿವಾಣ ಹಾಕಿ ಜನರನ್ನು ಕಾಪಾಡಬೇಕಂತಂದು ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಉಸುಗಿನ ಎಲ್ಲಿಂದ ತರ್ತಾರೆ? ಇದು ಬಾದಾಮಿ ತಾಲೂಕಿನಿಂದನೂ ಕೂಡ ಬರ್ತಾ ಇದೆ, ನಮ್ಮ ಹೊಳೆಯಲ್ಲೂರು ಬಾಜುವಿಂದನೂ ಕೂಡ ಬರ್ತಾ ಇದೆ, ಹುಬ್ಳಿಗೆ ಹೋಗುತ್ತೆ. ಒಂದು ಪಾಸಲ್ಲಿ 2-3 ಕೂಡ ಹೊಡಿತಕ್ಕಂಥ ಸಂದರ್ಭದಿದೆ. ಯಾವುದೇ RTO ಅಧಿಕಾರಿಗಳಾಗಲಿ ಮತ್ತು ಪೊಲೀಸ್ ಇಲಾಖೆಯವರಾಗಲಿ ಇಲ್ಲಿವರೆಗೂ ಇಲ್ಲಿ ಭೇಟಿ ನೀಡದೇ ಇರುವುದು ಒಂದು ಸಂಶಯಕ್ಕೆ ಕಾರಣ ಆಗ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.